ಶ್ರೀ ಗುರು ರಾಘವೇಂದ್ರ ಪ್ರಸನ್ನ ಶಿಕ್ಷಕರು ಮತ್ತು ಆತ್ಮೀಯ ಪಾಲಕರಿಗೆ ನನ್ನ ನಮಸ್ಕಾರಗಳು. ಈಗ ಇವತ್ತಿನ ವಿಡಿಯೋದಲ್ಲಿ ವಿಷಯ ನವೋದಯ ಪ್ರವೇಶ ಪರೀಕ್ಷೆ ಕೆಲವೊಂದು ವಿಷಯಗಳ ಬದಲಾವಣೆ ಬಗ್ಗೆ ನೀವು ವಿಡಿಯೋಗಳನ್ನು ನೋಡಿರ್ಬೋದು. ಆದರೂ ಒಂದು ಸ್ವಲ್ಪ ಕೆಲವೊಂದು ವಿಷಯಗಳನ್ನು ನಿಮಗೆ ನಾನು ಚರ್ಚೆ ಮಾಡ್ತೀನಿ. ಈಗ ಗದ್ಯ ಭಾಗ ಏನು ಬದಲಾವಣೆ ಆಗಿಲ್ಲ, ಗಣಿತ ಭಾಗ ಏನು ಬದಲಾವಣೆ ಆಗಿಲ್ಲ. ಆಮೇಲೆ ರೀಸನಿಂಗ್ಗಳನ್ನು 20 ಇಟ್ಟಾನ, 20 ತೆಗೆದಾನ ಅಂದ್ರೆ 20 ಪಠ್ಯ ಪುಸ್ತಕ ಎನ್ವೈರ್ಮೆಂಟ್ ಅಭ್ಯಾಸ ಸ್ಟಡಿಯನ್ನು ಹಾಕ್ಯಾನ, ಪರಿಸರ ಅಧ್ಯಯನ. ಆಮೇಲೆ ಇನ್ನು 20 ರೀಸನಿಂಗ್ಗಳನ್ನು 10 ಭಾಗದ ಎಲ್ಲ 2 ಉದಾಹರಣೆಗಳನ್ನು ಹಾಕಿ ನಿಮ್ಮ ಮೌಲ್ಯಮಾಪನ ಮಾಡ್ಬೋದು ಅಂತ ನನ್ನ ಅನಿಸಿಕೆ, ನಿಮ್ಮ ಅನಿಸಿಕೆ ನಿಮಗೆ. ಆದ್ರೂ ಅದನ್ನು ಕೇಳ್ತಾರ ಇದನ್ನು ಕೇಳ್ತಾರ ಅಂತ ಅಭ್ಯಾಸ ಮಾಡೋದು ಬೇಡ. ಅವ್ರು ಕೇಳಿದ ಚಾಪ್ಟರ್ನ ಬೇಗನೆ ಮುಗಿಸೋಳಿಕ್ಕೆ ನಿಮಗೆಲ್ಲ ರೀತಿಯಿಂದ 15 ಚಾಪ್ಟರ್ ವಿಡಿಯೋಗಳನ್ನು ನಾನು ನವೋದಯ ಅಭ್ಯಾಸವನ್ನು ಪೂರ್ತಿ ವಿಡಿಯೋ ಮಾಡಿ ಹಾಕೀನಿ. ಇನ್ನು ಮುಂದೆ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪೇಪರ್ಗಳು ತಯಾರಾಗಲಿಕ್ಕೆ ಅಥವಾ ಈ ಇಂಡೆಕ್ಸ್ ವಿಡಿಯೋದ ಬಗ್ಗೆ ಪರಿಚಯ ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ನೋಡ್ರಿ, ಈಗ ನಾನು ತಿಳಿಸಿ ಹೇಳ್ತಾನು ಎಲ್ಲ ಶಿಕ್ಷಕ ಬಂಧುಗಳು ಹಾಗೂ ಪಾಲಕರು. ಇಂಡೆಕ್ಸ್ ನಂಬರ್ 1, ಇಂಡೆಕ್ಸ್ ನಂಬರ್ 2 ಅಂತ ಬರ್ತದೆ. ಈಗ ನಿಮಗೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ವಿಡಿಯೋಗಳನ್ನು ನೋಡೋ ಅವಶ್ಯಕತೆ ಇಲ್ಲ. ಪ್ಲೇ ಲಿಸ್ಟ್ ಅಂತ ತಿಳ್ಕೊಂಡು ಒಂದು ನಿಮಗೆಲ್ಲ ಆಪ್ಷನ್ಸ್ ಅದ, ಅದನ್ನು ಓಪನ್ ಮಾಡಿರಿ. ನಿಮಗೆ ಯಾವ ಅಭ್ಯಾಸ ಬೇಕು ಕವರ್ ಮಾಡಲಿಕ್ಕೆ ಪ್ರತಿಯೊಂದು 15 ಚಾಪ್ಟರ್ಗಳನ್ನು ನಾವು ಮಾಡಿ ಹಾಕಿದ್ದೀವಿ. ಪ್ರತಿಯೊಂದು ಚಾಪ್ಟರ್ದಲ್ಲಿ ಎಷ್ಟು ಗಣಿತವ ಏನವ ಅನ್ನೋದು ತಿಳಿಸಿ ಹೇಳ್ತಾನೆ. ತಾವು ದಯಮಾಡಿ ಲಕ್ಷ್ಯ ಕೊಟ್ಟು ನೋಡ್ರಿ. NCB 1 ಅಂದ ನವೋದಯ ಚಾಪ್ಟರ್ ನಂಬರ್ 1 ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಬಗ್ಗೆ 34 ವಿಡಿಯೋಗಳನ್ನು ಮಾಡಿದೆ. 34 ವಿಡಿಯೋದೊಳಗೆ ಉದಾಹರಣೆಗಳನ್ನು ಕೊಟ್ಟ ಸಹಿತ ಒಂದು ಸುಮಾರು 70 ಗಣಿತಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಇದನ್ನು ಅಭ್ಯಾಸ ಮಾಡಿದ ತಕ್ಷಣ ಮುಂದೆ NCB ನಂಬರ್ 2ನೇದು ನಿಮಗೆ ಪ್ಲೇ ಲಿಸ್ಟ್ ಅದಾಗ 2ನೇದ್ರಾಗ ಏನದಂದ್ರೆ ಪೂರ್ಣಾಂಕಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳು 60 ವಿಡಿಯೋಗಳನ್ನು ಬಿಟ್ಟು ಒಂದು ವಿಡಿಯೋದಾಗ 2-3 ಗಣಿತವ. ಇದನ್ನು ನೀವು ಏನಾದರೂ ವೆಕೇಶನ್ ಕ್ಲಾಸ್ನಾಗ ಅಭ್ಯಾಸ ಮಾಡಿಸಿದ್ರೆ ಮುಂದಿನ ಗಣಿತಗಳು ಭಾಳ ಸರಳ ಆಗ್ತವೆ. ಇದು ವೆಕೇಶನ್ ಕ್ಲಾಸ್ದಲ್ಲಿ ಉಪಯೋಗ ಮಾಡ್ಕೊಳ್ಳೋಂಥ ಇದು ಒಂದು ಅಭ್ಯಾಸ. ಇನ್ನೊಂದು ಅಭ್ಯಾಸ ಯಾವುದದಪ್ಪ ಅಂದ್ರೆ ಈ ಸರಳೀಕರಣ ಭಾಗ ಒಂದು ಭಾಳ ಇಂಪಾರ್ಟೆಂಟ್ ಅವ. ಇವೆರಡು ಭಾಗ ವೆಕೇಶನ್ದಾಗ ಮಾಡ್ಕೋಬೇಕು. ಈಗ ನೋಡ್ರಿ, ಪೂರ್ಣಾಂಕಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳು 60 ವಿಡಿಯೋಗಳನ್ನು ಮಾಡಿಬಿಟ್ಟು ನಾನು ಆ ವಿಡಿಯೋಗಳನ್ನು ನೀವು ಸರಿಯಾಗಿ ನೋಡಿಕೊಂಡು ಅಲ್ಲೇ ಸ್ಟಾರ್ ಬೆಲೆ, ಅಂದಾಜ್ ಬೆಲೆ, ಆಮೇಲೆ ವೇಗವಾಗಿ ಹೆಂಗೆ ಗಣಿತ ಮಾಡಬೇಕು, ರೀತಿ ಮೇಲೆ ಹೆಂಗೆ ಮಾಡಬೇಕು, ವೇಗವಾಗಿ ಹೆಂಗೆ ಮಾಡಬೇಕು ಅನ್ನೋದು ಬುದ್ಧಿ ಸಾಮರ್ಥ್ಯ ಅಂದ್ರೆ ಟ್ರಿಕ್ಸ್. ವೇಗವಾಗಿ ಗಣಿತಗಳನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ರೀತಿ ಸಹಿತವಾಗಿ ಮತ್ತು ಟ್ರಿಕ್ಸ್ ಮುಖಾಂತರ ಗಣಿತನ ಈ ಚಾಪ್ಟರ್ದಲ್ಲಿ ತಿಳಿಸೋದು. ಇದನ್ನು ಉಪಯೋಗ ಮಾಡ್ಕೋಬೇಕು. ಈ 60 ಗಣಿತಗಳನ್ನು ನೀವು ಯೂಟ್ಯೂಬ್ದೊಳಗೆ ಆಗಿದ್ದಾಗ ನೀವು ಪ್ರತಿಯೊಂದು ಅಭ್ಯಾಸನ ನೋಡಲಿಕ್ಕೆ ಚಾಪ್ಟರ್ ವೈಸ್ ಮಾಡಿ ಹಾಕ್ಯದ. ಈಗ ಇಂಡೆಕ್ಸ್ ವಿಡಿಯೋ ಮಾಡಿದ್ರೆ ನಿಮಗೆ ಅಭ್ಯಾಸ ತಿಳಿತದ ಅಂತ ನಾ ಹೇಳಿದ್ದೆ. ಯೂಟ್ಯೂಬ್ದಲ್ಲಿ ಅಭ್ಯಾಸ ನೋಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಭಾಳ 3000 ವಿಡಿಯೋ ಅವತ್ತು ನಾವು ಏನು ಮಾಡಿದ್ದೀವಿ, ಗ್ರೂಪ್ನ್ಯಾಗ ಮಾಡ್ಕಿಸಿಂದ ಪ್ಲೇ ಲಿಸ್ಟ್ನಾಗ ಹಾಕಿದ್ದೀವಿ. ನಿಮಗೆ ಭಾಳ ಉಪಯೋಗ ಆಗ್ತದೆ, ಅದನ್ನು ನೀವು ಉಪಯೋಗ ಮಾಡ್ಕೊರಿ. ಇನ್ನು ಬಾಧ್ಯತೆ ನಿಯಮಗಳು ಎಷ್ಟವ ಅಂತಂದ್ರೆ 1 ರಿಂದ 18 ವಿಡಿಯೋಗಳು. ಅದ್ರಾಗ 2-3 ಮಾದರಿಗಳು ಇರ್ತಾವೆ. ಅವು ಹೆಂಗಂದ್ರೆ ಈಗ ಬರೀ ಯಾವ ಸಂಖ್ಯೆದಿಂದ ಭಾಗ ಹೋಗ್ತದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾವ ಸಂಖ್ಯೆಯನ್ನು ಚೌಕದಲ್ಲಿ ತುಂಬಿದರೆ ಭಾಗಿಸ ಯಾವ ಅಂಕಿನಿಂದ ಭಾಗ ಹೋಗ್ತದೆ ಅದನ್ನು ಹೆಂಗೆ ತುಂಬಬೇಕು, 4 ಅಂಕಿಗಳಿಗೆ ಕೊಟ್ಟಿರ್ತಾನೆ ಅದ್ರಾಗ ಯಾವುದು ಯೋಗ್ಯವಾದ ಅಂಕಿಯನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ರೀತಿ ಸಹಿತವಾಗಿ ನಾನು ಬಾಧ್ಯತೆ ನಿಯಮಗಳನ್ನು ತಿಳಿಸೀನಿ. ಆ ಚಾಪ್ಟರನ್ನು ಬೇಗನೆ ಮುಗಿಸ್ಕೊಡ್ರಿ. ಆಮೇಲೆ ಬಾಧ್ಯತೆ ನಿಯಮಗಳನ್ನು ಕೇಳೋದೇನೋ ನಾನು ಗುರ್ತೇ ಅದ ನಿಮಗೆ ಕೇಳ್ತಾನೆ. ಇದು ಈ 18 ವಿಡಿಯೋಗಳನ್ನು ಅಭ್ಯಾಸ ಮಾಡಿಬಿಟ್ರೆ ಬೇಕಾದ ಗಣಿತಗಳನ್ನು ನವೋದಯ ವಿದ್ಯಾಲಯದವ್ರು ಕೇಳಿದ್ರು ಸಹಿತ ನೀವು ವಿದ್ಯಾರ್ಥಿಗಳು ಸಾಮರ್ಥ್ಯವನ್ನು ಪಡೀತಾರೆ. ಆಮೇಲೆ ಇನ್ನು NCB ನಂಬರ್ 4 ಅಂದ್ರೆ ಇದು ಈಗ ಅವರು ಹೇಳಿಬಿಟ್ಟಾರ ಅಪವರ್ತನಗಳ ಬಗ್ಗೆ, ಗುಣಾಕಾರ, ಅವುಗಳ ಮೇಲೆ ವಿಶೇಷ ರೀತಿ ಸಹಿತವಾಗಿ ವೇಗವಾಗಿ ಮಾಡುವ ಪದ್ಧತಿ. ನೋಡ್ರಿ, ಏನದು ಅಪವರ್ತನಗಳವ, ಅಪವರ್ತನ ಗುಣಾಕಾರ ಲೆಕ್ಕಗಳು ಬರ್ತಾವ ಅದರಾಗ. ಆಮೇಲೆ ಏನದ ಅವುಗಳ ಬಗ್ಗೆ ಹೆಂಗೆ ಹೇಳ್ತಾರಂತಂದ್ರೆ ಅದರ ಲಸ ಬರ್ತಾವ, ಮಸ ಬರ್ತಾವ. ಲಸವನ್ನು ಎಲ್ಲ ಅಪವರ್ತನಗಳಿಂದ ಲಸ ಮಾಡೋ ಪದ್ಧತಿ ಹೇಳಿನು, ಎಲ್ಲ ಅಪವರ್ತನಗಳ ಸಹಾಯದಿಂದ ಮಸ ಮಾಡೋ ಪದ್ಧತಿನೂ ತಿಳಿಸಿನು.
ಆಮೇಲೆ ಬಾಯ್ದಿಂದೆ ನವೋದಯ ಲಸಗಳನ್ನು ಹೆಂಗೆ ಕಂಡುಹಿಡಿಬೇಕು ಆ ಟ್ರಿಕ್ಸ್ಗಳನ್ನು ತಿಳಿಸೇನು, ರೀತಿ ಪ್ರಕಾರವೂ ತಿಳಿಸೇನು. ಮೇನ್ ಮೊದಲು ನಾನು ರೀತಿ ಪ್ರಕಾರಗಳನ್ನು ತಿಳಿಸೇನು, ಲಾಸ್ಟಕ್ಕೆ ಏನು ಮಾಡಿದ್ನು ಟ್ರಿಕ್ಸ್ಗಳನ್ನು ಹೇಳಿನು, ಅದು ಉಪಯುಕ್ತ. ಈಗ ಒಂದು ನಾನು ಈಗ ಲಸಾದ ಮಸಾದ ಲಸವನ್ನು ಬಾಯ್ದಿಂದ ಹೆಂಗೆ ಮಾಡಬೇಕು, ರೀತಿ ಪ್ರಕಾರ ಹೆಂಗೆ ಮಾಡಬೇಕು, ಅವಿಭಾಜ್ಯ ಅಪೂರ್ತನಗಳಿಂದ ಲಸ ಹೆಂಗೆ ಕಂಡುಹಿಡಿಬೇಕು, ಕಾಮನ್ ಸಾಮಾನ್ಯ ಅವಿಭಾಜ್ಯ ಅಪೂರ್ತನಗಳಿಂದ ಲಸ ನೀವು ಕಲ್ತೇ ಇರ್ತೀರಿ. ಅವು ಕಾಮನ್ ಆಗಿ ಎಲ್ಲರೂ ಕಲಿಸಿರ್ತಾರೆ. ಎಲ್ಲ ಗುಂಪುಗಳಿಟ್ಟು ಎಲ್ಲ ಅಂಕೆಗಳಿಂದ ಹೋಗೋದು 2ರಲ್ಲಿ 3ರಲ್ಲಿ 5ರಲ್ಲಿ 7ರಲ್ಲಿ ಹಿಂಗೆ ನೀವು ಎಲ್ಲ ಅಂಕೆಗಳನ್ನು ಇಟ್ಟು ತೆಗೆದು ಲಸ ಮಾಡೋದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಶಿಕ್ಷಕ ಬಂಧುಗಳು ತಿಳಿಸಿರ್ತಾರೆ. ಈಗ ಹಂಗಲ್ಲ, ಪ್ರತಿಯೊಂದು ಅಂಕೆಯ ಎಲ್ಲ ಅವಿಭಾಜ್ಯ ಅಪೂರ್ತನಗಳನ್ನು ಇಟ್ಟು ನೀವು ಲಸ ಕಂಡುಹಿಡೀರಿ. 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3, ಬಿ ಉತ್ತರದಾಗ 2 ಗುಂಡ್ಲೆ 2 2 ಗುಂಡ್ಲೆ 3 3 ಗುಂಡ್ಲೆ 2 ಹಿಂಗೆ ಇಟ್ಟಿರ್ತಾನೆ. ಅವಾಗ ನಾವು ಹೆಂಗೆ ಕಂಡುಹಿಡಿಬೇಕು ಅನ್ನೋದು ತಿಳಿಸೋಣ. ಅದು ಪದ್ಧತಿ ಪ್ರಕಾರ ತಿಳಿಸೋಣ. ಎಲ್ಲ ಅಪವರ್ತನಗಳ ಸಹಾಯದಿಂದ ಲಸ ಕಂಡುಹಿಡಿದನು ತಿಳಿಸೋನು. ಎಲ್ಲ ಅಪವರ್ತನಗಳ ಸಹಾಯದಿಂದ ಮೋಸ ಹೆಂಗೆ ಕಂಡುಹಿಡಿಬೇಕು ಅದನ್ನು ನಾನು ತಿಳಿಸೇನು. ಆಮೇಲೆ ಅವಿಭಾಜ್ಯ ಅಪವರ್ತನಗಳ ಸಹಾಯದಿಂದ ವೇಗವಾಗಿ ಗಣಿತಗಳನ್ನು ಲಸ ಮೋಸ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ತಿಳಿಸೇನು. ಮೋಸವನ್ನು ಭಾಗಾಕಾರ ಕ್ರಮದಾಗ ತಿಳಿಸೇನು. ಭಾಗಾಕಾರ ಕ್ರಮದಲ್ಲಿ ಲಸ ಮಾಡೋದು ಭಾಳ ಸರಳ, ಭಾಳ ಅತಿ ಈಸಿ. ನೀವು ಅತಿ ದೊಡ್ಡ ದೊಡ್ಡ ಅಂಕೆಗಳು ಬಂದಾಗ ಮೋಸ ಕಂಡು ಹಿಡ್ರಿ ಅಂತ ಕೇಳಿದರೆ ಏನು ಮಾಡಬೇಕು, ಭಾಗಾಕಾರ ಕ್ರಮದಲ್ಲಿ ಹೆಂಗೆ ಮಾಡಬೇಕು ಅನ್ನೋದು ತಿಳಿಸೇನು. ಆ ವಿಡಿಯೋಗಳು ಎಷ್ಟು ಅಂದರೆ 30. 30 1 2 3 ಗಣಿತಗಳ ನಿಮ್ಮ ಮಾದರಿಗಳು ಅಂದವ. ಇದನ್ನು ನೀವು ಆದಷ್ಟು NCB 4 ಏನದ ನೀವು ಬೇಗನೆ ಒಂದೇ ತಿಂಗಳದೊಳಗೆ ನೀವು ಬೇಗನೆ ಇದನ್ನು ಅಭ್ಯಾಸ ಕವರ್ ಮಾಡಬೇಕು. NCB ನಂಬರ್ 5 ಭಿನ್ನ ರಾಶಿಯ 4 ಮೂಲಭೂತ ಕ್ರಿಯೆಗಳು ಕೂಡಿಸೋದು, ಕಳೆದು, ಗುಣಾಕಾರ, ಭಾಗಾಕಾರ ಕಲ್ತಿರ್ತೀರಿ. ಆದರೆ ಇಲ್ಲಿ ಏನದಂದ್ರೆ ಭಿನ್ನ ರಾಶಿ ದಶಮಾಂಶ, ದಶಮಾಂಶ ಭಿನ್ನ ರಾಶಿ, ಆಮೇಲೆ ಭಾಗಾಕಾರ ಹೆಂಗೆ ಮಾಡಬೇಕು. ಒಂದು ಭಿನ್ನ ರಾಶಿ ಕೊಡ್ತಾನೆ, ಒಂದು ದಶಮಾಂಶ ಕೊಟ್ಟು ಭಾಗಾಕಾರ ಕೇಳಿರ್ತಾನೆ. ಕೆಲವೊಂದು ಮೆಂಟಲ್ ಎಬಿಲಿಟಿ ಗಣಿತಗಳು ಈ NCB ಭಿನ್ನ ರಾಶಿಯ 4 ಮೂಲಭೂತ ಕ್ರಿಯೆಗಳಲ್ಲಿ ರೀತಿ ಸಹಿತ ವೇಗವಾಗಿ ಮಾಡುವ ಪದ್ಧತಿಯನ್ನು ತಿಳಿಸೇನು. ನಿಮಗೆ ಇನ್ನೊಂದು ಹೇಳ್ತನು, ನವೋದಯ ಬೇಕಾದ್ರೆ ಆಗಲಿ ಬೇಕಾದ್ರೆ ಬಿಡಲಿ, ಈ ಅಭ್ಯಾಸನ ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ನೀವು ಸುಮಾರಾಗಿ ಒಂದು 25 ಅನುಕ್ರ ನಂಬರ್ ಅಭ್ಯಾಸಗಳನ್ನು ನೀವು ಏನಾದರೂ ಅಭ್ಯಾಸ ಮಾಡಿದರೆ ಬ್ಯಾಂಕಿನ ಆಫೀಸರ್ ಆಗೋದು 100%, ಇಂಜಿನಿಯರಿಂಗ್ ಅಂತೂ 100%. 30 ವರ್ಷದ ಕೋಚಿಂಗ್ ಕ್ಲಾಸ್ ಇದು. ನನ್ನ ಆದ ಅನುಭವ ಪ್ರಕಾರ ವಿದ್ಯೆಯಿಂದ ತುಂಬಿ ತುಳುಕಬೇಕು ವಿದ್ಯಾರ್ಥಿ. ಇಷ್ಟೇ ಕೇಳ್ತಾನಂತ ವಿಚಾರ ಮಾಡಬೇಕು, ಎಲ್ಲ ಕಲಿಬೇಕು ಅನ್ನೋ ಭಾವನೆ ವಿದ್ಯಾರ್ಥಿಗಳಲ್ಲಿ ಬರಬೇಕು. ಎಲ್ಲ ಕಲಿಸ್ಬೇಕು ಅನ್ನೋದು ಎಲ್ಲರಲ್ಲಿಯೂ ಇರಬೇಕು. ಜವಾಬ್ದಾರಿಯಿಂದ ಅಭ್ಯಾಸ ಮಾಡಿದರೆ ಮಕ್ಕಳ ಭವಿಷ್ಯ ನಾಳೆ ಒಳ್ಳೆಯದಾಗ್ತದೆ. ಇನ್ನು ನೋಡಿ, ದಶಮಾಂಶಗಳು 4 ಭೂತ ಕ್ರಿಯೆಗಳು ಕೇಳೇ ನಾವು ಈ ಕಣ್ಣಿನ ನೋಡ್ತೇನೆ. ದಶಮಾಂಶಗಳು 4 ಭೂತ ಕ್ರಿಯೆಗಳು ಅಂತಾರೆ. ಅದು ನೀವು ಸರಳ ಅಂತ ತಿಳ್ಕೊಬಾರ್ದು. ಎಷ್ಟು ನಮೂನಿ ಗಣಿತಗಳು ದಶಮಾಂಶದಾಗ ಬರ್ತಾವ ಅನ್ನೋದು 73 ವಿಡಿಯೋಗಳನ್ನು ಬಿಟ್ಟನ್ನ. ಮೂಲಭೂತ ಕ್ರಿಯೆಗಳು 1 ರಿಂದ 73 ವಿಡಿಯೋಗಳನ್ನು ದಶಮಾಂಶ ನೀವು ಮಾಡಿರಿ, ಬೇಕಾದ ಗಣಿತ ನವೋದಯ ವಿದ್ಯಾಲಯದವ್ರು ಕೇಳಿದ್ರು ಸಹಿತ ಮಾಡುವಂಥ ಸಾಮರ್ಥ್ಯ ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳು ಪಡಿತಾರ ಅಂತ ನನ್ನ ಅನಿಸಿಕೆ ಅದ. NCB ನಂಬರ್ 7 ಸರಳೀಕರಣ. ಸರಳೀಕರಣ ಅಂದ್ರೆ ಏನು? ಭಿನ್ನ ರಾಶಿ ಒಳಗೆ ಬರ್ತಾವೆ, ಪೂರ್ಣ ಸಂಖ್ಯೆದಾಗ ಬರ್ತಾವೆ, ದಶಮಾಂಶದಾಗ ಬರ್ತಾವೆ. ಎಲ್ಲ ರೀತಿಗಳಿಂದ ಚಿಕ್ಕ ಗಣಿತ ಹಿಡ್ಕೊಂಡು ಅತಿ ದೊಡ್ಡ ಗಣಿತದವರೆಗೆ ನಾನು ಸರಳೀಕರಣ ಹಾಕೇನು. ಇವುಗಳನ್ನು ನೀವು ನಿಜವಾಗಿ ಹೇಳ್ಬೇಕಾದ್ರೆ ವೆಕೇಶನ್ ಕ್ಲಾಸ್ನಾಗೆ ಇದನ್ನು ರೂಢಿ ಮಾಡ್ಕೋಬೇಕು. ವೆಕೇಶನ್ ಕ್ಲಾಸಕ್ಕೆ ಇಂಪಾರ್ಟೆಂಟ್ ಅಭ್ಯಾಸ ಯಾವುದಂದ್ರೆ ಸರಳೀಕರಣ. ಆಮೇಲೆ ಲಸ ವಸ ಇದೊಂದು ಅನುಕ್ರಮ ನಂಬರನ್ನು ನೀವು ವೆಕೇಶನ್ದಲ್ಲಿ ತಗೋಬೇಕು. ಈಗ ನೀವು ಇದು ಪರ್ಮನೆಂಟ್ ಅಭ್ಯಾಸ ಇನ್ನು ನಿಮಗಿದು. ಈಗ ನೀವು ಪ್ಲೇಲಿಸ್ಟ್ನಾಗ ಹೋಗಿಬಿಟ್ರಿ ಅಂತಂದ್ರೆ ಫಸ್ಟ್ ನೀವು ಹುಡುಗರಿಗೆ ಭಿನ್ನ ರಾಶಿ ಕಲಿಸ್ಬೇಕಾಗಿರ್ತದೆ. ಲಸ ಕಲಿಸ್ಬೇಕಾಗ್ಯದ ಅಂದ್ರೆ ಬಡ ಇಂಡೆಕ್ಸ್ ನೋಡ್ರಿ. ಲಸ ಎದ್ರಾಗ ಬರ್ತಾವ ಅಂದ್ರೆ NCB ನಂಬರ್ ಎದ್ರಾಗ ಬರ್ತಾವ 4ದಾಗ ಬರ್ತಾವ. ಈಗ ನಾ ಬರದೇ ಬಿಟ್ಟನೆಲ್ಲ ಈ ಅಷ್ಟು ನಮೂನಿ LCM ಕೊಟ್ಟನಂದ್ರೆ ಬಾಯಲ್ಲಿ ಹೆಂಗೆ ತೆಗಿಬೇಕು, LCM ತೆಗಿಲಾರ್ದ ಬಾಯಿದಿಂದ ಉತ್ತರ ಹೆಂಗೆ ಕಂಡು ಹಿಡಿಬೇಕು, ಆ ಮಗುವಿನಲ್ಲಿ ಶಾಣೆತನ ಹೆಂಗೆ ತಯಾರಾಗ್ತದಂದ್ರೆ ನೀವು ನೋಡಿ ಖುಷಿ ಪಡ್ತೀರಿ. ಆ ನಮೂನಿ ಟ್ರಿಕ್ಸ್ಗಳನ್ನು ಕೊಟ್ಟನು ನಾನು. ಇನ್ನು ಮುಂದೆ ಈ ಸರಳೀಕರಣಗಳು ಹೆಂಗವ ಅಂದ್ರೆ ಪೂರ್ಣ ಸಂಖ್ಯೆದಾಗದ. ಆಮೇಲೆ ವೇಗವಾಗಿ ನೀವು ಬಾಯ್ದಿಂದ ಸರಳೀಕರಣ ಉತ್ತರ ತೆಗೆಯುವಂಥ ಒಂದು ಟ್ರಿಕ್ಸ್ಗಳನ್ನು ನಾನು ಸರಳೀಕರಣದಲ್ಲಿ ತಿಳಿಸೀನಿ, ಅದನ್ನು ನೋಡ್ರಿ. ಇದೊಂದು ಕ್ರಮಬದ್ಧವಾದ ಸರಳೀಕರಣ. ಅದ್ರಾಗ ಪ್ಲೇ ಲಿಸ್ಟ್ದಾಗ NCB 7
ಉಪಯೋಗ ಮಾಡಿಬಿಟ್ಟು ಇದನ್ನು ಇಂಡೆಕ್ಸ್ ಖಾಯಂ ಇಟ್ಬಿಟ್ಟಿರ್ತದೆ ನಿಮಗನ್ನ. ಮುಂಜಾನೆ ಅಂದ್ಕೊಳ್ಳೆ ಫಸ್ಟ್ ವಿಡಿಯೋ ಇಂಡೆಕ್ಸೇ ಬಂದ್ಬಿಡ್ತದೆ ನಿಮಗೆ. ಅದೊಂದು ಅಪ್ಲೋಡ್ ಡೈಲಿ ಮಾಡ್ತದೆ ನಾನು. ಅದನ್ನು ನೀವು ಇದನ್ನು ಇಂಡೆಕ್ಸ್ ಭಾಳ ಇಂಪಾರ್ಟೆಂಟ್. ಇದು ಸರಳೀಕರಣ, ಭಿನ್ನ ರಾಶಿ, ದಶಮಾಂಶ, ಪೂರ್ಣ ಸಂಖ್ಯೆ ವೇಗವಾಗಿ ಸರಳೀಕರಣ ಮಾಡಬೇಕಾಗ್ಯದ. ಆಮೇಲೆ ವಿಡಿಯೋಗಳನ್ನೆಲ್ಲ ಮೇಲೆ ಸರ್ಸೋದು ಕೂಡೋ ಅವಶ್ಯಕತೆ ಇಲ್ಲೀಗ. ಈಗ ಡೈರೆಕ್ಟ್ ಫೈಲ್ ಮಾಡಿ ಕೊಟ್ಟನ ಮಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಇವತ್ತು ಹಾಕಿದ ಅಭ್ಯಾಸನ ನಿಮಗೆ ಲಿಂಕ್ ಬಂದುಬಿಡ್ತದೆ. ಇದೇ ಅಭ್ಯಾಸ ಹಾಕ್ಯದಂತ ನಾವು ನಿಮಗೆ ಗುರ್ತಾಗಿಬಿಡ್ತದೆ. ಅವಾಗ ನೀವು ಆ ಅನುಕೂಲ ನಂಬರ್ ತೆಗೆದು ಬಿಡ್ಬೇಕು. ಸರಳೀಕರಣ ಭಾಳ ಇಂಪಾರ್ಟೆಂಟ್. ರಿವಿಷನ್ ಮಾಡ್ತಾನೆ, ಯಾವ ಬೇಕಾದ್ರೆ ಗಣಿತ ವಿದ್ಯಾರ್ಥಿ ಮಾಡ್ತಾನೆ. ಇದು ಭಾಳ ಬೇಸಿಕ್ ಅಭ್ಯಾಸ ಇದ್ದಂಗೆ. ಇದು ಗುಣಾಕಾರ, ಭಾಗಾಕಾರ, ಸಂಕಲನ, ವ್ಯವಕಲನ ಮಿಕ್ಸ್ ಬಂದಿರ್ತಾವೆ. ಮತ್ತು ಒಂದು ಭಿನ್ನ ರಾಶಿ ಕೊಟ್ಟಿರ್ತಾನೆ, ಒಂದು ದಶಮಾಂಶ ಕೊಟ್ಟಿರ್ತಾನೆ. ಆ ದಶಮಾಂಶಗಳದೊಳಗೆ ಏನದ ಅಂದ್ರೆ ಕನ್ವರ್ಟ್ ಮಾಡೋದು ತಿಳಿಸ್ಯಾನ. ದಶಮಾಂಶ ಭಿನ್ನ ರಾಶಿ ಹಂಗೆ ಮಾಡೋದು, ಭಿನ್ನ ರಾಶಿ ದಶಮಾಂಶ ಹಂಗೆ ಮಾಡೋದು. ಎಲ್ಲದ್ರೊಳಗೆ 12ನೇ ಅನುಕರ ನಂಬರ್ ಮುಂದಿನ ವಿಡಿಯೋದಾಗ ಬರ್ತದೆ. ಅದು ಭಾಳ ಇಂಪಾರ್ಟೆಂಟ್ ಅದ ನಿಮಗೆ. ಶೇಕಡಾದಾಗೆಲ್ಲ ಶೇಕಡಾದೊಳಗಂತೂ ಇಷ್ಟು ಲೆಕ್ಕವ ಒಂದು ನಾನು ಅಂದಾಜು ಒಂದು 80ರ ತನಕ ನಿಮ್ಮ ಗಣಿತಗಳು. ಆ ಅಭ್ಯಾಸನ ನೀವು ತೆಗೆದು ನೋಡ್ರಿ. ಏನು NCB 12 ನಿಮಗೆ ಪ್ಲೇಲಿಸ್ಟ್ ಅದ, ತೆಗೆದು ನೋಡ್ರಿ. ಎಷ್ಟು ವಿಡಿಯೋವ ಪ್ಲೇಲಿಸ್ಟ್ ಅದ ಅಭ್ಯಾಸ ತೆಗೆದೇ ನೀವು ಯೂಟ್ಯೂಬ್ದವ್ರು ಅಭ್ಯಾಸ ಮಾಡ್ರಿ. ಅಂದ್ರೆ ಏನಾಗ್ತದೆ ನಿಮಗೆ ಈಸಿ ಆಗ್ತದೆ. ಆಮೇಲೆ ಈಗ ನೋಡಿ, ಈಗ ಸರಳೀಕರಣದೊಳಗೆ 1ರಿಂದ 46 ವಿಡಿಯೋಗಳು. ಅಂದ್ರೆ ಒಂದೊಂದು ವಿಡಿಯೋದೊಳಗೆ 3, 4, 2, 3, 4 ಗಣಿತಗಳು ದೊಡ್ಡ ಇದ್ದರೆ 2, ಅತಿ ದೊಡ್ಡ ಇದ್ದರೆ 1. ನಿಮಗೆ ತಿಳಿಯಂಗ ನಾನು ಪದ್ಧತಿ ಪ್ರಕಾರ ತಿಳಿಸನು. ಇದರದ್ದು ಉಪಯೋಗ ತಗೋರಿ. NCB ನಂಬರ್ 7 ಸರಳೀಕರಣ, ಭಿನ್ನ ರಾಶಿ, ದಶಮಾಂಶ, ಪೂರ್ಣ ಸಂಖ್ಯೆ ವೇಗವಾಗಿ ಮಾಡುವ ರೀತಿಯನ್ನು ತಿಳಿಸನು. ಆಮೇಲೆ ಏನು ನೋಡಿ, ಅಳತೆಗಳು. ಮೀಟರನ್ನ ಸೆಂಟಿಮೀಟರ್ದಾಗ ಹೆಂಗೆ ಮಾಡೋದು, ಡೆಸಿಮೀಟರನ್ನ ಮೀಟರ್ದಾಗ ಹೆಂಗೆ ಮಾಡ್ಕೋಬೇಕು, ಕಿಲೋಮೀಟರ್ದಾಗ ಹೆಂಗೆ ಬರೀಬೇಕು, ಅದನ್ನು ಕಿಲೋಮೀಟ್ರಿಗೆ ಎಷ್ಟು ಸೆಂಟಿಮೀಟರ್ಗಳು ಇರ್ತವೆ, ಏನೂ ಇಲ್ಲ. ಇದನ್ನು ಒಂದು ಅನುಕರ ನಂಬರ್ ಅಳತೆ, ಉದ್ದ, ದ್ರವ್ಯರಾಶಿ, ಸಾಮರ್ಥ್ಯ, ಕಾಲ, ಹಣ, ಲೀಟರ್, ಕಿಲಿ ಲೀಟರ್, ಕಿಮಿ ಇಷ್ಟು ಕಲ್ತ್ರಿ ಅಂದ್ರೆ ಬೇಕಾದ್ರೆ ಆಗ ಉತ್ತರ ಬರುವಂತೆ. ಉದ್ದ 15 ಡೆಸಿಮೀಟರ್ ಅದ, ಆಗಲ್ಲ 40 ಸೆಂಟಿಮೀಟರ್ ಅದ. ಆ ಡೆಸಿಮೀಟರ್ನ ಸೆಂಟಿಮೀಟರ್ ಹೆಂಗೆ ಮಾಡ್ಕೊಳ್ಳೋದು ಹೇಳೋದೇ ಈ ಅಭ್ಯಾಸ. ಅದನ್ನು ತಿಳ್ಕೊ. ದ್ರವ್ಯರಾಶಿ ಅಂದ್ರೆ ಅಳತೆ ಮಾನಗಳ ಬಗ್ಗೆ ಭಾಳ ನಾಲೆಜ್. ಅಂದ್ರೆ ಅತಿ ಹೆಚ್ಚಿನ ಅಭ್ಯಾಸಗಳು 69 ವಿಡಿಯೋ ಕೊಟ್ಟನ್ನ ನೋಡ್ರಿ. ಎಷ್ಟು ಇರ್ಬೇಕದ ಅಭ್ಯಾಸ, ಎಷ್ಟು ನಮೂನಿಯರು. ಇದು ಎಲ್ಲೇ ಅಪ್ ಟು ನಿಮ್ಮ 9th 10th ತನಕ ಅಭ್ಯಾಸಗಳು ಮಾನಗಳ ಬಗ್ಗೆ ಇರ್ತಾವ. ಈಗ ಗುಣಮಟ್ಟ ಕಡಿಮೆ ಆಗ್ಯದ ಅಂತಂದ್ರೆ ಸದ್ಯಾಗ ತಲೆ ಉಪಯೋಗ ಮಾಡತಕ್ಕಂಥ ಗಣಿತಗಳು ಹೊಸ ಪಠ್ಯ ಪುಸ್ತಕದಾಗ ಬಂದಾವ. ಅವತ್ತನ್ನೆಲ್ಲ ನಿಮ್ಮ ಗುರುಗಳು ಕಲಿಸ್ತಾರೆ, ಅದನ್ನು ಕಲೀರಿ. ಈ ಓಲ್ಡ್ ICIC ಅಭ್ಯಾಸ ಇದು. ಈ ವಿಡಿಯೋವನ್ನು ನೀವು 69 ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಉದ್ದ, ತೂಕ, ಮಾನ, ಅಳತೆ ಬಗ್ಗೆ ನಾಲೆಜ್ ಬರ್ತದೆ. ಆಮೇಲೆ ಮಿಲಿಗ್ರಾಮ, ಸೆಂಟಿಗ್ರಾಮ, ಡೆಸಿಗ್ರಾಮ, ಗ್ರಾಮ ಇವೆಲ್ಲ ನಾಲೆಜ್ ಇರಬೇಕು ನಿಮಗೆ. ನಾವು ಎಲ್ಲ ವಿದ್ಯೆಯಿಂದ ತುಂಬಿ ತುಳುಕಬೇಕು. ವಿದ್ಯಾರ್ಥಿಗಳು ಏನು ಕೇಳಿದ್ರು ನಾನು ಮಾಡ್ತೀನಿ ಅಂತ ಈ ಶಕ್ತಿ ಬರಬೇಕಾದ್ರೆ ಈ ವಿಡಿಯೋಗಳನ್ನು ಚಾಪ್ಟರ್ ವೈಸ್ ಅಭ್ಯಾಸ ಮಾಡ್ರಿ. ನೀವು ನಿಮಗೆ ಬೇಕಾದದ್ದು ಏನು ಕೇಳ್ಯಾನ ಅದನ್ನು ಮೊದಲು ಅಭ್ಯಾಸ ಮಾಡಿರಿ. ಆಮೇಲೆ ಮುಂದೆ ಉಳಿದದ್ದು ರಗಡೆ ವೆಕೇಶನ್, ನವೋದಯ ಪರೀಕ್ಷೆ ಬರೀ 11ನೇ ತಿಂಗಳ 12ನೇ ತಿಂಗಳದಾಗ ತಂದಾರ. ಅದು ಮುಗಿದಿಂದ ನೀವು ಅಭ್ಯಾಸನ ಕಂಟಿನ್ಯೂ ಮಾಡಿರಿ, ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ಸರಾಸರಿ ಲೆಕ್ಕಗಳು NCB ನಂಬರ್ ಎಷ್ಟು 9, 25 ಸರಾಸರಿ ಕೊಟ್ಟನ್ನ. ಆಮೇಲೆ ಕ್ವಶನ್ ಪೇಪರ್ದಾಗ ಭಾಳ ಸರಾಸರಿ ಬಂದಾವ. ಅದಕ್ಕೆ ನಿಮಗೆ ಈ 25 ರೀತಿಯ ಗಣಿತಗಳನ್ನು ನೋಡಿಬಿಟ್ರೆ ನೀವು ಸರಾಸರಿ ಬಾಯ್ದಿಂದೆ ಮಾಡ್ತೀರಿ. ಟ್ರಿಕ್ಸ್ಗಳು ಕೊಟ್ಟನ್ನ ಯಾವುದೇ ಲೆಕ್ಕ ನೋಡ್ರಿ ನೀವು ಸರಾಸರಿಯನ್ನು ಬಾಯಲ್ಲೇನೆ ತೆಗಿಬೇಕು. ರೀತಿನೂ ತಿಳಿಸೇನು ಬಾಯಲ್ಲಿ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳಿನು. ಇದನ್ನು ಉಪಯೋಗ ತಗೋರಿ. 25 ಏನು ಮಾಡಿನು ಸರಾಸರಿ ಲೆಕ್ಕಗಳನ್ನು ವಿಡಿಯೋ ಬಿಟ್ಟನು ನೋಡ್ರಿ. ನೀವು ಸರಾಸರಿ ಹೆಂಗ ಏನು ಮತ್ತೆ ಕೂಡ್ಸಂಗಿಲ್ಲ ಬೇಡ, ಬಾಯಲ್ಲೇನೆ ಮತ್ತೆ ಕಂಡು ಹಿಡಿದು. ಆಮೇಲೆ ಟ್ರಿಕ್ಸ್ಗಳು ಕೊಟ್ಟನು. ಆಮೇಲೆ ಸಮ ಸಂಖ್ಯೆಗಳು ಬಂದಾಗ ಸರಾಸರಿ ಹೆಂಗೆ ಕಂಡು ಹಿಡಿಬೇಕು, ಬೆಸಸ್ತ ಅಂದಾಜ ಸಂಖ್ಯೆಗಳು ಬಂದಾಗ ಸರಾಸರಿ ಬಾಯದಿಂದ ಹೆಂಗೆ ಕಂಡು ಹಿಡಿಬೇಕು ಎಲ್ಲ ತಿಳಿಸಿದ್ ನಾನು ನಿಮಗೆ. ಮತ್ತಗಳನ್ನು ಹೆಂಗೆ ಬಾಯದಿಂದ ತಿಳಿಸ್ಬೇಕು ಅನ್ನೋದನ್ನೆಲ್ಲ ಈ ಸರಾಸರಿ ಲೆಕ್ಕ 25 ವಿಡಿಯೋದೊಳಗೆ ನಿಮಗೆ ನಾ ಪರ್ಫೆಕ್ಟ್ ಮಾಡಿಬಿಟ್ಟು. ಅನುಪಾತ ಸಮಾನುಪಾತ ಭಾಳ ಇಂಪಾರ್ಟೆಂಟ್. ಭಿನ್ನ ರಾಶಿಯನ್ನು ಅನುಪಾತದಾಗ ಸಮಾನುಪಾತದಾಗ ಬರೆಯೋದಿರ್ತಾವ. 2 ಜೋಡಿ ಭಿನ್ನ ರಾಶಿಗಳು ಬಂದವರು ಅನುಪಾತ ಸಮಾನುಪಾತದಾಗ ಬರ್ತಾವ. ಆಮೇಲೆ ಕನಿಷ್ಠ ರೂಪಕ್ಕೆ ತರೋದು ಬರ್ತದೆ. ಅನುಪಾತಗಳನ್ನು ಕಂಡು ಹಿಡಿಬೇಕಾದ್ರೆ ಪದ್ಧತಿಗಳು ಏನವ ಅವೆಲ್ಲ ನೀವು ತಿಳ್ಕೊಬೇಕು. ಒಂದು ಭಿನ್ನ ರಾಶಿಯನ್ನು ಕೊಟ್ಟು ಬಿಟ್ರೆ ಇನ್ನು ಮುಂದೆ ಅದರ ಮುಂದೆ ಅಂಶ ಛೇದ ಇಟ್ಟು ಕನಿಷ್ಠ ರೂಪಕ್ಕೆ ತಂದ್ರೆ ಅನುಪಾತ ಬಂದ್ಬಿಡ್ತದೆ.
ಇಂಥ ಲೆಕ್ಕಗಳನ್ನು ನಾನು ನಿಮಗೆ ತಿಳಿಸಿ ಹೇಳಿದಂಥ ಅಭ್ಯಾಸ ಎದ್ರ ಸಿಗ್ತದಂದ್ರೆ ಅನುಪಾತದಾಗ ನಿಮ್ಗೆ 24 ಸೂತ್ರದೊಂದಿಗೆ ಇರ್ತಾವ. ಇವು ಕಲಿಬೇಕು. ಅನುಪಾತ ಸಮಾನುಪಾತ ಭಾಳ ಇಂಪಾರ್ಟೆಂಟ್. ಇನ್ನೊಂದು ವೇಗ ಕಾಲ ದೂರ ಲೆಕ್ಕ ಏನದಲ್ಲ ನಿಮಗೆ ಅಪ್ ಟು 10th ತನಕ ನಿಮ್ಗೆ ಭಾಳ ಹೆಲ್ಪ್ ಆಗ್ತದೆ. ಇಷ್ಟು ತಿಳ್ಕೊಂಡ್ರೆ ಸರಳ ಅಲ್ಲ. ಬಾಯದಿಂದ ಗಂಟೆ ವೇಗ ಹೆಂಗೆ ಕಂಡುಹಿಡಿಬೇಕು, ಆಮೇಲೆ ಸೆಕೆಂಡ್ ಮಿನಿಟ್ದಾಗ ಕೊಟ್ಟರೆ ತನ್ನ ಸೆಕೆಂಡ್ದಾನ ವೇಗ ಇರ್ತದೆ, ಮಿನಿಟದ ವೇಗ ಇರ್ತಾವ, ಗಂಟೆ ವೇಗ ಇರ್ತಾವ. ಅವೆಲ್ಲ ಗಣಿತಗಳು ಎಷ್ಟು 29 ವಿಡಿಯೋಗಳನ್ನು ಹಾಕಿ ನಾನು ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿರಿ, ಚೆಂದಂಗೆ ತಿಳ್ಕೊರಿ. ಇವತ್ತೊಂದು ನೀವು ಅಭ್ಯಾಸಗಳನ್ನು ಮಾಡಿದಿರಿ ಅಂತಂದ್ರೆ ಎಲ್ಲರಿಗೂ ಬೆಲೆ. ನಿಮ್ಮ ಸ್ಕೂಲ್ನಾಗ ವಿದ್ಯಾರ್ಥಿಗೆ ಬೆಲೆ, ಪೇರೆಂಟ್ಸ್ಗೆ ಬೆಲೆ, ಕಲಿಸಿದಂಥ ಗುರುಗಳಿಗೆ ಬೆಲೆ. ನಾವು ವಿಡಿಯೋ ಕಷ್ಟಪಟ್ಟು ಮಾಡಿದಂಥವ್ರಿಗೆ ನಮಗೆ ಸಹಿತ ನಿಮ್ಮದು ಏನು ಗೌರವ ಸಿಗ್ತದೆ ಆ ಪ್ರಯತ್ನ ನಾವು ಮಾಡಿದ್ದೀವಿ. ನಿಮ್ಮದು ಆಶೀರ್ವಾದ ಇರಬೇಕು. ಆಶೀರ್ವಾದ ಇರ್ಬೇಕಂದ್ರೆ ಏನು, ಸಬ್ಸ್ಕ್ರೈಬ್ ಆಗೋದು ಮಾಡಬೇಕು. ಪ್ರತಿಯೊಂದಿಗೂ ಸಬ್ಸ್ಕ್ರೈಬ್ ಮಾಡಿ. ನಾ ಎಷ್ಟು ವಿಡಿಯೋಗಳು ನೋಡ್ತೀನಿ ಎಲ್ಲರಿಗೂ ಲೈಕ್ ಮಾಡಿ. ನಾ ವಿದ್ಯಾವಂತರದ ವಿಡಿಯೋಗಳಿಗೆ ಎಲ್ಲರಿಗೂ ಲೈಕ್ ಕೊಟ್ಟನ್ನ. ಅವರು ಶಣ್ಯರಿದ್ದಾರೆ, ಅವ್ರ ಗಣಿತನೂ ನೋಡ್ರಿ. ಎಲ್ಲಿ ಒಂದು ಅಭ್ಯಾಸದ ಬಗ್ಗೆ ಯಾರು ವಿಡಿಯೋ ಬರ್ತಲ್ಲ ಅದನ್ನು ನೋಡ್ರಿ. ಆಮೇಲೆ ದಾವಣಗೆರೆಯವರು ಇದ್ದಾರೆ ಒಬ್ಬರು ಶ್ರೀವತ್ಸ್ ಅಂತ, ಅವರು ಗಣಿತ ನೋಡ್ರಿ. ಆಮೇಲೆ ನಮ್ಮ ಇವರು ಮಂಡೇಗೌಡರು ಅಂತೂ ನನಗೆ ಭಾಳ ಲೈಕ್ ಆಗ್ಯಾವ. ಅವ್ರು ಹೇಳೋ ಸ್ಟೈಲ, ಅವ್ರು ಎಷ್ಟು ಕಷ್ಟಪಟ್ಟು ಹುಡುಗರು ಮನೆಯೊಳಗೆ ನವೋದಯ ಮಾಡ್ಬೇಕು ಅನ್ನೋ ಗುರಿ ಇಟ್ಕೊಂಡಾರ ಅವ್ರು ಸರು. ಅಂಥವ್ರ ಪ್ರಯತ್ನಗಳಿಗೆ ನಾವು ಬೆಲೆ ಕೊಡಬೇಕು. ಎಲ್ಲರೂ ಬೆಳಿಬೇಕು, ಎಲ್ಲರೂ ಶಾಣ್ಯರಾಗಬೇಕು, ಎಲ್ಲರೂ ಸುಖದಿಂದ ಇರಬೇಕು ಅನ್ನೋ ಭಾವನೆ ಇರಬೇಕು. ಆ ಉದ್ದೇಶದಿಂದ ಈ ವಿಡಿಯೋಗಳನ್ನು ನಾವು ಮಾಡಿದ್ದೀವಿ. ನೀವು ಇನ್ನೊಂದ್ಸಲ ನಾ ದೂರ ಸರಿದಾಗ ತಿಳಿಸಿ ಹೇಳ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ NCB ನಂಬರ್ 1ರಾಗ 34 ವಿಡಿಯೋಗಳವ. NCB 2 ಪೂರ್ಣಾಂಕಗಳು ಮೇಲಿನ 4 ಮೂಲಭೂತ ಕ್ರಿಯೆಗಳು 60 ವಿಡಿಯೋ ಅವ, ಭಾಳ ಇಂಪಾರ್ಟೆಂಟ್. ಆಮೇಲೆ ಬಾಧ್ಯತೆ ನಿಯಮಗಳನ್ನು 18 ವಿಡಿಯೋದೊಳಗೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಆಮೇಲೆ ಅಪವರ್ತನಗಳು, ಗುಣಾಕಾರ, ಅವುಗಳ ವಿಶೇಷ ರೀತಿ ಸಹಿತ ವೇಗವಾಗಿ ಮಾಡುವಂಥ ಪದ್ಧತಿಗಳು, ಲಸ ಮಸ ಬಾಯ್ದಿಂದ ಮಾಡ್ತಕ್ಕಂಥ ರೀತಿಗಳು ಅವ, ರೀತಿ ಪ್ರಕಾರ ಮಾಡ್ತಕ್ಕಂಥದ್ದವ. ಮತ್ತು ಅವಿಭಾಜ್ಯ ಅಪವರ್ತನಗಳ ಆಧಾರಗಳ ಮೇಲೆ ಮಾಡೋದದ. ಆಮೇಲೆ ಎಲ್ಲ ಅಪವರ್ತನಗಳ ಆಧಾರಗಳ ಮೇಲೆ ಮಾಡುವಂಥ ಅಭ್ಯಾಸಗಳು ಇದ್ರಾಗ. ಈ ಇಂಡೆಕ್ಸ್ ವಿಡಿಯೋ ನೋಡಬೇಕು. ನೀವು ನೋಡಿದಾಗ ನಿಮಗೆಲ್ಲ ಅಭ್ಯಾಸ ಏನದ ಅದು ತಿಳಿತದೆ. ಭಿನ್ನ ರಾಶಿ ಬಗ್ಗೆ ನೀವು ವೆಕೇಶನ್ದಾಗ ಸಹಿತ ಇದನ್ನು ಉಪಯೋಗ ಮಾಡ್ಕೋಬೋದು. ಭಿನ್ನ ರಾಶಿ ವೆಕೇಶನ್ ಕ್ಲಾಸ್ ನೆನ್ಪಿಟ್ಕೋರಿ. ಇದು VC ಅಂದರೆ ವೆಕೇಶನ್ ಕ್ಲಾಸ್ನಾಗ ಉಪಯೋಗ ಮಾಡಿರಿ. ವೆಕೇಶನ್ ಅದು ಭಾಳ ಇಂಪಾರ್ಟೆಂಟ್ ನಿಮಗೆ. ವೆಕೇಶನ್ ಕ್ಲಾಸ್ನಾಗ ಬರ್ತಕ್ಕಂಥ ಗಣಿತಗಳು ಯಾವಪ್ಪ ಅಂತಂದ್ರೆ ಇದೊಂದು VC ಮಾಡ್ಕೋರಿ, ವೆಕೇಶನ್ ಕ್ಲಾಸ್ನಾಗ ಮಾಡ್ಕೋರಿ. ಹುಡುಗರು ನಿಮ್ಮ ರಿಸಲ್ಟ್ ತೆಗಿತಾವ. ಆಮೇಲೆ ವೆಕೇಶನ್ ಕ್ಲಾಸ್ನಾಗ ಇದನ್ನೊಂದು ಮಾಡ್ಕೋರಿ, ಭಿನ್ನ ರಾಶಿ ಮೂಲಭೂತ ಕ್ರಿಯೆಗಳು ವೆಕೇಶನ್ದಾಗ ಮಾಡ್ಕೋರಿ. ಆಮೇಲೆ ಸರಳೀಕರಣ ಅಂತೂ ವೆರಿ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ವೆಕೇಶನ್ ಕ್ಲಾಸ್. ಇದು VC ಅಂದರೆ ವೆಕೇಶನ್ ಕ್ಲಾಸ್ದಾಗ ಇದನ್ನು ಭಾಳ ಇಂಪಾರ್ಟೆಂಟ್. ಇಷ್ಟು ನೀವು ಮಾಡಿಕೊಂಡು ಜೂನ್ 1ರಿಂದ ನನ್ನ ಅಭ್ಯಾಸ ಪರ್ಫೆಕ್ಟ್ ಆಗಿಬಿಡ್ತೀರಿ. ನಾವು ಮೊದಲು 30 ತನಕ ಮಗಿಬೇಕು ಮಾಡಿಸ್ರಿ, ಅದು ಭಾಳ ಇಂಪಾರ್ಟೆಂಟ್. ಆಮೇಲೆ ರೀತಿ ಸಹಿತ ದಶಮಾಂಶಗಳು 4 ಮೂಲಭೂತ ಕ್ರಿಯೆಗಳು, ಸರಳೀಕರಣ ಭಾಳ ಇಂಪಾರ್ಟೆಂಟ್. ಭಿನ್ನ ರಾಶಿ ಒಳಗೆ ಸರಳೀಕರಣ ಇರ್ತಾವ. ಆಮೇಲೆ ದಶಮಾಂಶ ಸರಳೀಕರಣ ಇರ್ತಾವ, ಪೂರ್ಣ ಸಂಖ್ಯೆ ಸರಳೀಕರಣ ಇರ್ತಾವ. ಇನ್ನೊಂದು ವಿಶೇಷ ಏನದ ಅಂದ್ರೆ ಸೀರಿಯಲ್ ಅಂತ ತಿಳ್ಕೊಂಡು ಈಗ ಒಂದು 2000 ವಿಡಿಯೋದ ಹಿಂದೆ ನೀವು ಹೋಗ್ರಿ, ಅಲ್ಲಿ ಕ್ರಮಬದ್ಧವಾದ ಅಭ್ಯಾಸ ಹಾಕಿನ. ಅಲ್ಲಿ ಸರಳೀಕರಣ ಲೆಕ್ಕ ನೋಡಿದ್ರೆ ಎಷ್ಟು ದೊಡ್ಡ ಕೊಟ್ಟು ನಾ, ಯಾಕಂದ್ರೆ ನವೋದಯ ರಿಸಲ್ಟ್ ಆಗಬೇಕಾಗ್ಯದ ನಮಗೆ. ಅದಕ್ಕೆ ನಾ ಸಣ್ಣ ಕೊಟ್ಟನೆ ಅಲ್ಲಿ ಸರಳೀಕರಣಗಳು. ಯಾಕಂದ್ರೆ ದೊಡ್ಡ ಮಾಡ್ಕೋತ ಕೂತ್ರಿ ಅಂದರೆ ನೀವು ಬೋರ್ ಹಿಡಿದು ಬಿಟ್ಟು ಬಿಡ್ತೀರಿ. ಈ ಸಣ್ಣ ಸರಳೀಕರಣ ಇಲ್ಲಿ ಕೊಟ್ಟನು. ದೊಡ್ಡ ಸರಳೀಕರಣ ಬೇಕಂದ್ರೆ ನೀವು ಮಿನಿಮಮ್ 2000 ಗಣಿತಗಳನ್ನು ತಳಗ ಹೋದ್ರಿ ಅಂದರೆ ಅತಿ ದೊಡ್ಡ ಸರಳೀಕರಣ ಲೆಕ್ಕಗಳು ಸಿಗ್ತಾವ. ಓಲ್ಡ್ ICIC ಅಭ್ಯಾಸ ಎಲ್ಲ ಥರದ ಕಾಪಿ ನಿಮಗೆ ಹಿಂದೆ ಸಿಗ್ತಾವೆ. ಎಲ್ಲ ದೊಡ್ಡ ದೊಡ್ಡ ಭಾಗಾಕಾರ ಸಿಗ್ತಾವ, ಗುಣಾಕಾರ ಸಿಗ್ತಾವ, ದಶಮಾಂಶ ಗುಣಾಕಾರ, ದಶಮಾಂಶ ಭಾಗಾಕಾರ, ಶೇಕಡಾ ಪ್ರಮಾಣ, ಪ್ರತಿಯೊಂದು ನಿಮಗೆ ಹಿಂದೆ ಓಲ್ಡ್ 2000 ಗಣಿತಗಳ ರಿವರ್ಸ್ ಹಿಂದೆ ಹೋದ್ರಿ ಅಂತಂದ್ರೆ ಅಲ್ಲಿ ಬೇಸಿಕ್ ಅಭ್ಯಾಸ ಅದ. ಅವತ್ತೂ ಅಷ್ಟು ತೆಗೆದು ನೋಡ್ರಿ. ಈಗ ಹೊಸ ನವೋದಯ ಗಣಿತಗಳು ಬಿಡಿಸಿದ್ದು ಇನ್ನು ಮುಂದೆ ಕ್ವಶನ್ ಪೇಪರ್ ತಯಾರಾಗಲಿಕ್ಕತ್ತಾವ. ಆಲ್ರೆಡಿ ಈಗ ಒಂದು 20 ವರ್ಷದ ಮಾಡ್ಯದ. ಇನ್ನೊಂದು 2 ತಿಂಗಳು ಬಿಟ್ಟಿದ್ದು ನಾವು ಅಪ್ಲೋಡ್ ಮಾಡ್ತೀವಿ. ಈಗ 11 ಅನುಕ್ರಮ ನಂಬರ್ಗಳನ್ನು ನಿಮಗೆ ಇಂಡೆಕ್ಸ್ ವಿಡಿಯೋ ನಾನು ತಿಳಿಸ್ತೀನಿ. ಇನ್ನೂ ತಿಳಿಸ್ಬೇಕಾದ. ಇನ್ನು 12ರಿಂದ ಏನು ಇಂಡೆಕ್ಸ್ ವಿಡಿಯೋ ಬರ್ತಾವಲ್ಲ, ವೇಗ ಕಾಲ ದೂರ ಅಲ್ಲ. ಇನ್ನು ಮುಂದೆ ಬರೋದು ಯಾವುದಪ್ಪ ಅಂತಂದ್ರೆ ಅಂದಾಜು ಬೆಲೆ. ನಿಮ್ಮ ನವೋದಯ ಕೇಳ್ತಾನ, ಅದು ರೆಡಿ ನಡೆದದ. ಆಮೇಲೆ ಇನ್ನೊಂದು ಏನಂದ್ರೆ
ಅತಿ ಇಂಪಾರ್ಟೆಂಟ್ ಕೆಲಸದ ಲೆಕ್ಕಗಳು, ಆಮೇಲೆ ಉಷ್ಣತೆ ಲೆಕ್ಕಗಳು, ಆಮೇಲೆ ಗ್ರಾಫ್ ಲೆಕ್ಕಗಳು ಎಲ್ಲ ವಿಡಿಯೋಗಳು ಬರ್ತಾವೆ. ನಿಮ್ಮ ಡಿಸೆಂಬರ್ ಜನವರಿ ಅನ್ಕೊಡ್ದ ಎಲ್ಲ ಸೈನಿಕ್ ಸ್ಕೂಲ್ ಅಭ್ಯಾಸ ಸಹಿತ ಬಂದುಬಿಟ್ಟಿರ್ತದೆ. ಅಭ್ಯಾಸ ಮಾಡಿರಿ, ಶಾಣ್ಯರಾಗ್ರಿ. ಈ ಸರಳೀಕರಣ ಯಾವಾಗ ಅಂದ್ರೆ ವೆಕೇಶನ್ ಕ್ಲಾಸ್ನಾಗ ಉಪಯೋಗ ಮಾಡ್ತಕ್ಕಂಥ VC ಕ್ಲಾಸ್ ಅಂದ್ರೆ ವೆಕೇಶನ್ ಕ್ಲಾಸ್. ಇದು ಇನ್ಸ್ಟ್ರಕ್ಷನ್ ವಿಡಿಯೋ. NCB 8 ಅಳತೆಗಳು ಉದ್ದ ದ್ರವ್ಯ ಸಾಮರ್ಥ್ಯದ್ದು ಎಷ್ಟು 69 ವಿಡಿಯೋ ಹಾಕಂತ. ಲೀಟರ್ ಅನ್ನ ಮಿಲಿ ಲೀಟರ್ದಾಗ ಮಾಡ್ರಿ, ಕಿಲಿ ಲೀಟರ್ದಾಗ ಮಾಡ್ರಿ. ಒಂದು ಕಿಲಿ ಲೀಟರ್ ಅಂದ್ರೆ ಎಷ್ಟು ಮಿಲಿ ಲೀಟರ್ಗಳು, ಎಷ್ಟು ಲೀಟರ್ಗಳು. 1000 ಲೀಟರ್ ಅಂದ್ರೆ 1 ಕಿಲೋ ಲೀಟರ್ ಹಿಂಗಿರ್ತಾವ. ಅವೆಲ್ಲ ನೋಡ್ರಿ, ಮಿಲಿ ಲೀಟರ್ ಎಲ್ಲ ಮಾನಗಳ ಬಗ್ಗೆ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಕಲಿಯಂಥ ವಿಡಿಯೋಗಳನ್ನು ಹಾಕೀನಿ. ಸರಾಸರಿ ಅಂತೂ ಬಾಯ್ದೇನು ಮಾಡ್ತೀರಿ, ಯಾಕಂದ್ರೆ ಇದು ನೋವದೆ ನಾನು ನಿಮಗೆ ಸಣ್ಣ ಕೊಟ್ಟು ಮುಂದೆ ಸರಾಸರಿ ಭಾಳ ಅಲ್ಲಿ ಅದರಾಗ ಅನುಕ್ರಮ ಸೀರಿಯಲ್ದಾಗ ಹೋರ್ ನೀವು ಅಲ್ಲಿ ಸಿಗ್ತಾವ. ಅನುಪಾತ ಸಮಾನುಪಾತ ನವೋದಯಕ್ಕೆ ಬಿಡ್ಲಿ ಇದನ್ನು ಕಲಿಯರಿ, ಭಾಳ ಇಂಪಾರ್ಟೆಂಟ್ ಅದು. ಆಮೇಲೆ ಇದು ವೇಗ ಕಾಲ ದೂರ ಅಂತೂ ಅತಿ ಇಂಪಾರ್ಟೆಂಟ್ ಸಿಲೆಬಸ್ ಇದು. ಇದನ್ನು ಒಂದು ಕವರ್ ಮಾಡಿಕೊಂಡು ನೆಕ್ಸ್ಟ್ ಇಂಡೆಕ್ಸ್ ವಿಡಿಯೋದಾಗ ಎಷ್ಟು ಚಾಪ್ಟರ್ ಬರ್ತಾವೆ ಅದನ್ನು ನಾನು ಬರೆದು ಹಾಕ್ತಾನು. ಇದನ್ನು ಉಪಯೋಗ ಮಾಡಿಕೊಂಡು ಸರಿಯಾಗಿ ಇದನ್ನು ನಿಮ್ಗೆ ಇಂಡೆಕ್ಸ್ ವಿಡಿಯೋ ಬೇಕಂದ್ರೆ ಪರ್ಮನೆಂಟ್ ಇಟ್ಟು ಅದಕ್ಕೊಂದು ಇಂಡೆಕ್ಸ್ ವಿಡಿಯೋ ನಂಬರ್ 01 ಅಂತ ಹಾಕಿರ್ತಾನೆ ನಾನು. ಅದನ್ನು ನೋಡಿ ನೀವು ಅಭ್ಯಾಸ ತಗೊಂಡು, ಅಭ್ಯಾಸನ ಹೆಂಗೆ ತಗೋಬೇಕಂದ್ರೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ, ಲಿಂಕ್ ಓಪನ್ ಮಾಡಿದ ತಕ್ಷಣ ಪ್ಲೇ ಲಿಸ್ಟ್ ಅಂತ ಬರ್ತದೆ. ಆ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿಬಿಟ್ರೆ ನನ್ನ ಅಭ್ಯಾಸ ಎಲ್ಲ ಒಂದರಾಗೆ ಸಿಕ್ಬಿಡ್ತಾವೆ. ಹುಡುಕ್ಯಾಡೋದೇ ಬೇಡ. ಲಸಾಲ್ ಹಾಕ್ಬೇಕಂದ್ರೆ ಲಸ, ಅದಕ್ಕೆ ಹೆಡ್ಲೈನ್ ಅದ, ಅದನ್ನು ಮಾಡಿದರೆ ಅದ್ರಾಗ ಒಂದು ಸಾಕಷ್ಟು ಗಣಿತಗಳು ಸಿಗ್ತಾವೆ. ಬೇಗನೆ ಪಿಕಪ್ ಆಗ್ತೀರಿ. ಈ ವಿಡಿಯೋ ಹೆಂಗವ ಅಂದ್ರೆ ನಿಮ್ಮ ಕೈಯಾಗ್ಯಾವ, ಪ್ರಶ್ನೆಗಳು ನಿಮ್ಮ ಕೈಯಾಗವ, ವಿಡಿಯೋ ಬಿಡಿಸಿದ ರೀತಿಯೂ ನಿಮ್ಮ ಕೈಯಾಗದ. ನೋಡ್ರಿ, ಅದನ್ನು ಇಲ್ಲೊಂದು ನೋಡ್ರಿ, ತೆಗೆದು ನೋಡ್ರಿ. ನೀವು ಮೊಬೈಲನ್ನು ವಾಡಿಸಿಂಗ್ ಹಿಡಿದ್ರೆ ಶಾರ್ಟ್ ಕ್ವಶನ್ಗಳು ಬಂದುಬಿಡ್ತಾವ. ನೋಡ್ಕೊಂಡು ಬಿಡ್ರಿ, ಬರ್ಲಾರ್ದು ಮಾಡ್ರಿ. ಥ್ಯಾಂಕ್ ಯು ಬೈ. ಪಾಲಕರು ನಮಸ್ಕಾರ. ಸಬ್ಸ್ಕ್ರೈಬ್ ಮರಿಬೇಡ್ರಿ. ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟು ರಿಸಲ್ಟ್ ಮಾಡಿಕೊಳ್ಳೇಬೇಕು. ಪ್ರಶ್ನೆ ಉತ್ತರದಂತೆ ವಿಡಿಯೋಗಳು ನಿಮ್ಮ ಕೈಯಲ್ಲಿವೆ. ನೀವು 100% ಸೆಲೆಕ್ಷನ್ ಆಗ್ತೀರಿ. ಥ್ಯಾಂಕ್ ಯು ಬೈ. ನಮಸ್ಕಾರ. ಪಾಲಕರಿಗೆ, ಶಿಕ್ಷಕರಿಗೆ ಧನ್ಯವಾದಗಳು. ನೀವು ಸಬ್ಸ್ಕ್ರೈಬ್ ಆಗೋದು, ಈ ಇಂಡೆಕ್ಸ್ ವಿಡಿಯೋಗಳನ್ನು ನೋಡಿ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಿರಿ. ನಮಸ್ಕಾರ.